ಹಲೋ ಹೇಳಿ. ಹಲೋ ಹಲೋ ಹೇಳಿ ಸರ್. ಪ್ರಥಮ್ ಅವರಾ? ಖಂಡಿತ ನಾನೇ, ಹೇಳಿ. ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ? ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ? ನಿಮ್ಗೆ ಒಂದು ಮಾತು ಹೇಳ. ಹೇಳಪ್ಪ. ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಏನಿಲ್ಲ. ಒಂದು ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ರೆಡಿ ಇದೆ, ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಸುಮ್ಮನೆ ಏನಾಗ್ತಿತ್ತು ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು, ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗುತ್ತೆ. ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ನೀನು ಕಂಪ್ಲೇಂಟ್ ಕೊಡು ಬಿಡು, ಬೇಲ್ ಅಂತೂ 100% ಕ್ಯಾನ್ಸಲ್ ಆಗುತ್ತೆ. ನೋಡಿ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು, ಇದೆಲ್ಲ ಒಂಥರ. ಅಲ್ಲ ಇವನು ಬೋಳಿ ನನ್ ಮಗ, ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್. ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದು ಎಲ್ಲದನ್ನು. ಅಣ್ಣ ಒಂದ್ ನಿಮಿಷ 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರೋ ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಯ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಹೆಚ್ಚು ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕ್ಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆ ಎಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ದೇವಸ್ಥಾನ ಇದು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿಮ್ಮ ಹತ್ರ ಯಾವ ಮುಚ್ಚು ಮರೆ. ಬಟ್ ಇದು ಎಲ್ಲೂ ಹೋಗೋದ್ ಬೇಡ ಅಣ್ಣ, ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ. ನೀವು ಎಲ್ಲೂ ಲೈವ್ ಹೇಳ್ಬೇಡಿ. 2-3 ದಿನದಲ್ಲಿ ಇದು ಅವರು ಒಳಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ. ಬಟ್ 2 ದಿನ ತಡ್ಕೊಳ್ಳಿ. ವಿಷಯ ಏನು ಅಂತ ಫಸ್ಟ್. ಅಲ್ಲ, ಈಗ ನನ್ಗೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನಿನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು. ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊಡೆದಾಕ್ತಾರ ಅವ್ರು. ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಏನ್ ಹೇಳಿ. ಇನ್ನೂ ನಡೆದು 48 ಗಂಟೆನೂ ಆಗಿಲ್ಲ. ಇಲ್ಲ, ಕರೆಕ್ಟ್. ಎಲ್ಲಾಗಿದ್ದು ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಎಲ್ಲಿ ಕಾಡು? ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ. ಏನಾಯ್ತು ಅಂತ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ. ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋದ್ ಬದುಕ್ತಾರೆ. 1.5 ಕೋಟಿ 2 ಕೋಟಿ ಹಾಕೋದ್ ಬೀದಿಗೆ ಬಂದ್ಬಿಡ್ತಾರೆ. ಇದ್ರ ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಿ ಅಣ್ಣ, ಅಷ್ಟೇ. ಇದ್ರ ಬೇರೆ ಇಲ್ಲ. ದೇವ್ರ ಪೂಜೆ ಬರ್ಲೇಬೇಕು, ಬಲವಂತ ಮಾಡಿದ್ರು. ದೇವ್ರ ಕೆಲ್ಸಲ್ವಾ, ಬರ್ತೀನಿ ಅಂತ ಬಂದೆ. ಅಲ್ಲಿ ಏನಾಯ್ತು, ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ, ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು. ನಾನು ಏನಂದೆ ಗೊತ್ತಾಗ, ಅಣ್ಣ ಫಸ್ಟ್ ದೇವ್ರು, ಆಮೇಲೆ ಬಿಟ್ಟವ್ರು. ಅಣ್ಣ ಟ್ರಂಪ್ ಬಂದ್ ಕೂತಿದ್ರು, ದೇವ್ರಿಗಿಂತ ದೇವ್ರ ದೊಡ್ಡವರು, ಟ್ರಂಪ್ ದೊಡ್ಡವರು ಒಂದೇ. ಅಲ್ಲಿ ಹೆಂಗಸೆಲ್ಲ ಜೋರಾಗಿ ನಗಕ್ ಶುರು ಮಾಡೋರು. ಟ್ರಂಪ್ ದೊಡ್ಡವರು, ದೇವ್ರ ದೊಡ್ಡವರು ಒಂದೇ. ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು, ಫಸ್ಟ್ ಎಲ್ಲಮ್ಮ, ಆಮೇಲೆ ಮೋದಿ. ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಗ್ ಹೋಗ್ಲಿ ಅಂದೆ. ಸಾರ್ ನಿಂಗ್ ಮಾತು ಕೊಡಕ್ ಆಗಲ್ಲ ಸರ್, ಕೇಳದಷ್ಟು ಕೇಳಿ. ದೇವ್ರ ಹತ್ರ ಹೋಗಿದ್ ಬರ್ತೀನಿ. ಯಾರು ಅಡ್ಡ ಹಾಕಿದ್ ನಿಮ್ಮನ್ನ? ಹಲೋ, ಇಲ್ಲ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್. ನಾನು ರೂಮಲ್ಲಿ ಇದ್ದೀನಿ, ಒಂದ್ ನಿಮಿಷ ಆಚೆ ಬರ್ತೀನಿ. ದೇವ್ರೆ, ನಿಮ್ಮನ್ನ ಅಡ್ಡ ಹಾಕಿದ್ ಯಾರು ಪ್ರಥಮ್? ಅದೇ ವಿಚಾರ. ಅಲ್ಲಿ ಬಂದೆ, ದೇವಸ್ಥಾನಕ್ಕೆ ಬಂದೆ. ದೇವ್ರ ಫಸ್ಟ್, ಆಮೇಲೆ ದೇವ್ರ ಪೂಜೆ ಆಗತ್ತೆ. ನಾನೇನು ತಿನ್ನಿಲ್ಲ, ಬೆಳಗ್ಗೆ ನೀರು ಕುಡ್ದಿರಲಿಲ್ಲ. ಇದು ಸತ್ಯ. ದೇವ್ರ ಪೂಜೆ ಕೊಟ್ಟಿದೆ. ಮಾತಾಡ ಮಾಡ್ತೀನಿ, ನಾನು ತಿನ್ನಲ್ಲ, ಹೋಗ್ಕೊಡ್ರಿ ಇಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಫಿಟ್ ಇದು ಕಡೆ ಆಗೈತೆ ನಂದು ನಾನ್ ವೆಜ್ ಆದ್ರೆ. ಊಟಕ್ಕೆ ಏನ್ ಕೂತ್ಕೊಂಡೆ, ಅಲ್ಲಿ ಊಟ ಕಾರ್ ಬಂದೆ. 20-22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು. ಸರ್ ಕರೀತವ್ರೆ ಮೇಡಮ್, ಸರ್ ಕರೀತವ್ರೆ ಮೇಡಮ್. ಯಾರು ಹೇಳಿ? ಯಾರು? ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಸರ್ ಕರೀ ಬನ್ನಿ ಸರ್. ಹೇಳ್ತಾ ಅಲ್ವಾ, ಬರಕ್ಕಾಗಲ್ವಾ ಬ್ರದರ್? ನಂಗೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹೇಳಿ? ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ, ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು.
ಹಾ ಹೌದಾ, ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ ನಾನು ತಮಾಷೆಗೆ. ಹಾ ಸುಮ್ಮನೆ ಬನ್ನಿ ಸರ್, ನಿಮ್ ಸಿನಿಮಾಗೆ ಹಾ ಸಿನಿಮಾಗೆ ಯಾವ ತರ ಇರುತ್ತೆ ಅಂದೆ. ಸರ್ ನಿಮ್ ಸಿನಿಮಾಗೆಲ್ಲ ಬೇಕಾಯ್ತಾರೆ, ಹಾ ಕೈ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್. ಇವನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ ಬುಲೆಟ್? ಬುಲೆಟ್ ನೋಡಿ, ಬೆಳಗ್ಗೆ 3.5 hour ಇಂದ ಅಲ್ಲೇ ಇದ್ದ ಬುಲೆಟ್. ನಿನ್ ಜೊತೆ ಇದ್ದ? ಅವ್ರು ನನ್ ಜೊತೆ ಅಲ್ಲ, ಜೊತೆಗೆ. ರೌಡಿಗಳ ಜೊತೆ? ಯಾರು ಹೇಳ್ತೀನಿ ರೀ. ಅಲ್ಲಿ ಹೋದೆ, ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಇಲ್ಲ ಬ್ರದರ್ ದಯವಿಟ್ಟು ಬೇಡ, ನಿಮ್ ಕೈ ಮುಗಿತೀನಿ ಬೇಡ. ನನಗೂ ಅವ್ರಿಗೂ ಏನ್ರಿ ಸಂಬಂಧ? ನಾನು ಫನ್ ಲವಿಂಗ್ ಗೈ. ಈ ಗಲಾಟೆಗಳಿಂದ ದೂರ. ನನ್ ಯಾಕ್ರ ಹಿಡಿದ ಅಳ್ಳಾಡ್ಸ್ತೀರಾ ಅಂದ್ರೆ, ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ, ಯಾವಾಗಾರು ಬೇಕಾಯ್ತೆ ಅಂದ್ರೆ. ಏನಕ್ ಬೇಕಾಯ್ತೆ? ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ, ನನ್ನ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ. ಕಾರ್ ಡೋರ್ ಓಪನ್ ಮಾಡಿದೆ, ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು, ಸರ್ 1 ನಿಮಿಷ ಬಂದು ಹೋಗಿ ಕರಿತಾ ಕೇಳಿಸ್ತಾ ಇಲ್ವಾ? ಇಲ್ಲೋ ಮಾತಿನ ವರ್ಷ ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ, ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ. ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್, ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನ್ ಹೇಳ್ತೀನಿ ರೀ. ಹೋದೆ, ಕೂತ್ಕೊಂಡೆ ಅಣ್ಣ. ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ, ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ಅಣ್ಣ ದಯವಿಟ್ಟು ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ, 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು ಹೇಳಿ. ಅಲ್ಲಿಂದ ಹೊರಗಡೆ ಹೋದೆ, ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ ಅದು. ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಕೂತ್ಕೋ. ನನಗೆ ಯಾಕೆ ಹಿಂಗ್ ಮಾತಾಡ್ತಾರೆ? ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ, ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ. ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹೇಳಿ, ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ, ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ, ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ, ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀನ. ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು. ಅಲ್ಲಿ ಇದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ. ಹಲೋ ಅದಂತೆ ಬಾಸ್ ಬಗ್ಗೆ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್ ಬಗ್ಗೆ? ಯಾರ ಬಗ್ಗೆ ಹೇಳಿ? ಗೊತ್ತಿಲ್ವಾ? ಹೋದ ವರ್ಷ ಏನೋ ಮಾತಾಡ್ದೆ ನೀನು ಬಾಸ್ ಬಗ್ಗೆ. ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ. ಸರ್ ಕರೆಕ್ಟ್ ವಿಡಿಯೋ ನೋಡಿ, ವಿಷಯ ತಿಳ್ಕೊಳದೆ ಮಾತಾಡ್ಬಿಡಿ. ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ, ಪ್ರಾಮಾಣಿಕಲ್ಲ. ಅದೇನಾಯ್ತು ಹೇಳ. ಹಲೋ 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 ಕಟ್ ಆಯ್ತು. ಹೇಳಿ, ಈಗ ಕೇಳಿಸ್ತಿದೆ. ಹಿಂಗಾಯ್ತು, ಅವರೆಲ್ಲ ಸುತ್ತಾಕೊಂಡ್ರು. ಸರ್ ನಾನೇನು ಹೇಳಿಲ್ಲ, ನೀವೆಲ್ಲ ನನ್ ಯಾಕೆ ಕೂರಿಸ್ಕೊಂಡಿದ್ರೋ ಗೊತ್ತಿಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು. ಅಲ್ಲಿ ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವ್ನೆ.